ಇವತ್ತು 25 ಕೆಜಿ ಚಿಕನ್ ದಮ್ ಬಿರಿಯಾನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮಗುವಿನ ಬರ್ತ್ಡೇ ಪಾರ್ಟಿಗೆ ನಾವು 200 ಜನಕ್ಕೆ ಬಿರಿಯಾನಿನ ರೆಡಿ ಮಾಡಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪ್ಲೀಸ್ ಪೂರ್ತಿಯಾಗಿ ನೋಡಿ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ 60ರಿಂದ 70 kg ಹಿಡಿಯೋಷ್ಟು ಪಾತ್ರೆನ ತೊಗೊಂಡಿದ್ದೀನಿ. ಅಷ್ಟು ದೊಡ್ಡ ಪಾತ್ರೆನ ತೊಗೊಳ್ಬೇಕು, ಆವಾಗಲೇ ಮಿಕ್ಸ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ 5 ಲೀಟರ್ ಎಣ್ಣೆ ಹಾಕ್ಕೊಳ್ಬೇಕು. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಬಿರಿಯಾನಿ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ 25 ಗ್ರಾಮ್ ಏಲಕ್ಕಿ, 25 ಗ್ರಾಮ್ ಲವಂಗ, 25 ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಮೂರೂ ಈಕ್ವಲ್ ಆಗಿ ತೊಗೊಳ್ಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 10 kg ಈರುಳ್ಳಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಐ ಫ್ಲೇಮಲ್ಲೇ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಆವಾಗ ಬೇಗ ಫ್ರೈ ಆಗುತ್ತೆ, ಇಲ್ಲಾಂದರೆ ತುಂಬ ಟೈಮ್ ಹಿಡಿಸುತ್ತೆ. ಆದರೆ ಪ್ಲೇಟ್ ಮುಚ್ಚಿದ ಮೇಲೆ 1-2 ನಿಮಿಷಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ ಇಮಿಡಿಯೇಟಾಗಿ ಈ ಕಡೆ ನೀವು ಅನ್ನ ಮಾಡ್ಕೊಳ್ಳೋದಕ್ಕೆ ನೀರು ಬಿಸಿಗಿಟ್ಕೊಳ್ಬೇಕು. ನೀರು ಟೋಟಲಾಗಿ ನಾನಿಲ್ಲಿ 70ರಿಂದ 75 ಲೀಟರಷ್ಟು ನೀರು ಬಿಸಿಗಿಟ್ಕೊಂಡಿದ್ದೀನಿ. ಇದೇ ನೀರಿಗೇನೆ 5 ಗ್ರಾಮಷ್ಟು ಏಲಕ್ಕಿ, ಲವಂಗ, ಚಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 4 ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದೇ ನೀವು ಕಲ್ಲುಪ್ಪು ಏನಾದರೂ ಯೂಸ್ ಮಾಡ್ತಾ ಇದ್ದರೆ 3 ಹಿಡಿಯಷ್ಟು ಹಾಕ್ಕೊಳ್ಬೇಕು. ಈ ನೀರನ್ನ ಈಗ ಐ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು. ಹಾಗೆ ನಾನಿಲ್ಲಿ 25 kg ಬುಲೆಟ್ ರೈಸ್ನ ನೆನೆಸಿಟ್ಟಿದ್ದೀನಿ. ನೀರು ಬಿಸಿಗಿಟ್ಟಿದ ತಕ್ಷಣ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಕರೆಕ್ಟಾಗಿ ಅರ್ಧ ಗಂಟೆ ಆದರೂ ಅಕ್ಕಿ ನೆನಿಬೇಕು. ಈಗ ಚಿಲ್ಲಿ ಪೌಡರ್ ನಾನಿಲ್ಲಿ ಟೋಟಲಾಗಿ 250 ಗ್ರಾಮ್ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಪ್ಯಾಕೆಟ್ ಅಂದರೆ 50 ಗ್ರಾಮ್ ಪ್ಯಾಕೆಟ್ನ ಯೂಸ್ ಮಾಡಿ, ಆವಾಗ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ನಾನಿಲ್ಲಿ 50 ಗ್ರಾಮ್ ಪ್ಯಾಕೆಟ್ಸು 5 ಯೂಸ್ ಮಾಡಿದ್ದೀನಿ. ಇದರ ಜೊತೆಗೇ 10 ಗ್ರಾಮ್ ಅರಿಶಿನ ಹಾಕ್ಕೊಳ್ಬೇಕು. ಹಾಗೆ 4 ಲೀಟರ್ ಮೊಸರು ತಗೊಳ್ಬೇಕು. ನೋಡಿ, ನಾವು ಆಗಲೇ ಇಟ್ಟಿರುವಂಥ ಈರುಳ್ಳಿನ ಈ ರೀತಿ ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಎಲ್ಲ ಈ ರೀತಿ ಗೋಲ್ಡನ್ ಕಲರ್ ಆಗಿದ ತಕ್ಷಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ನಾನಿಲ್ಲಿ 2 kg ಶುಂಠಿ, 2.5 kg ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಐ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ತಳ ಅಂಟ್ಕೊಳ್ಳುತ್ತೆ. ಇದರ ಜೊತೆಗೇ ನಾನು 1/4 kg ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬಾರ್ದು, ಹಾಗೆ ಹಾಕ್ಕೊಳ್ಳಿ. ಅದರಲ್ಲಿರುವಂಥ ಫ್ಲೇವರು ಲೈಟಾಗಿ ಖಾರ ಇಳಿದ್ರೆ ಸಾಕು. ಕಟ್ ಮಾಡಿಬಿಟ್ಟು ಹಾಕಿದ್ರೆ ಬಿರಿಯಾನಿನೂ ಖಾರ ಜಾಸ್ತಿ ಆಗುತ್ತೆ. ಪ್ಲಸ್ ಅಲ್ಸರ್ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಸಿಮೆಣಸಿನ್ಕಾಯಿನ ಕಟ್ ಮಾಡಬಾರ್ದು, ಹಾಗೆ ಯೂಸ್ ಮಾಡಬೇಕು. ಇದರ ಜೊತೆಗೇ ನಾನು 4 ಕಟ್ಟು ಕೊತ್ತಂಬರಿ ಸೊಪ್ಪು, 4 ಕಟ್ಟು ಪುದೀನಾನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡಿದ್ದ ನಂತರ ಮಿನಿಮಮ್ 10ರಿಂದ 15 ನಿಮಿಷ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರೆಕ್ಟಾಗಿ 15ರಿಂದ 20 ನಿಮಿಷ ಫ್ರೈ ಮಾಡಿಬಿಟ್ಟು ಅರಿಶಿನ ಮತ್ತು ಚಿಲ್ಲಿ ಪೌಡರ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಚಿಲ್ಲಿ ಪೌಡರ್ 250 ಗ್ರಾಮ್ ಹಾಕಿದ್ರೆ ಖಾರ ಕರೆಕ್ಟಾಗಿರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನೂ ಒಂಚೂರು ಹಾಕ್ಕೊಳ್ಬೋದು. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಬೇಕು. ಟೋಟಲಾಗಿ 8 kg ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 4 ಲೀಟರ್ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ, ಕೆಲವ್ರಿಗೆ ಹೋಟೆಲ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಇನ್ನು ಕೆಲವ್ರಿಗೆ ಮನೇಲಿ ಫಂಕ್ಷನ್ ಇದ್ದಾಗ ನಾವೇ ಮಾಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಅಂಥವ್ರು ಈ ವಿಡಿಯೋನ ನೋಡಿಬಿಟ್ಟು ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ 4 ಇಡಿ ಉಪ್ಪು ಹಾಕ್ಕೊಳ್ಬೇಕು. ಅದೇ ನೀವು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದರೆ 3ರಿಂದ 3.5 ಇಡಿ ಉಪ್ಪು ಹಾಕ್ಕೊಳ್ಳಿ. ಟೋಟಲಾಗಿ ನಾನಿಲ್ಲಿ 750 ಗ್ರಾಮ್ ಉಪ್ಪು ಯೂಸ್ ಮಾಡಿದ್ದೀನಿ. ಉಪ್ಪು ಕಡಿಮೆನೇ ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಲಾಸ್ಟಲ್ಲಿ ಟೇಸ್ಟ್ ಮಾಡಿಬಿಟ್ಟು ಸಾಕಾಗಿಲ್ಲ ಅಂದರೆ ಹಾಕ್ಕೊಳ್ಬೋದು, ಆದರೆ ಒಟ್ಟಿಗೆ ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ. ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕವರ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 20 ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಖಂಡಿತ ತಳ ಅಂಟ್ಕೊಳ್ಳುತ್ತೆ. ನೀವು ಬೇಕಿದ್ರೆ ಕವರ್ ಮಾಡ್ದಿರಾ ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ ನಾನಿಲ್ಲಿ 20ರಿಂದ 25 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಆದರೆ ನಾನು ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಬೇಯಿಸ್ಕೊಂಡೆ. ನೀವು ತಟ್ಟೆ ಮುಚ್ಚಿಬಿಟ್ಟು ಮಿಕ್ಸ್ ಮಾಡಿದ್ರೆ ಹಾಗೆ 20 ನಿಮಿಷ ಬಿಟ್ಟರೆ ಖಂಡಿತ ತಳ ಅಂಟ್ಕೊಳ್ಳುತ್ತೆ. ಸೊ ಇದು ಒಂದು ವಿಷಯ ಗಮನ ಇಟ್ಕೊಳ್ಬೇಕು. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನಾವು ಹಾಕಿರೋವಂಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಏನಿದೆ ಅದು ಗ್ರೇವಿಯಿಂದ ಸಪ್ರೇಟ್ ಆಗಿರುತ್ತೆ. ನಿಮಗಿಲ್ಲಿ ಕಾಣ್ತಾ ಇದೆ ಅಲ್ವಾ, ಗ್ರೇವಿಯಿಂದ ಆಯಿಲು ಯಾವ ರೀತಿ ಸಪ್ರೇಟ್ ಆಗಿದೆ ಅಂತ. ಈ ರೀತಿ ಆಗಿದೆ ತಕ್ಷಣ ಇದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಟೋಟಲಾಗಿ 25 kg ಚಿಕನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕಿಂತ ಕಡಿಮೆನೂ ಹಾಕ್ಕೊಳ್ಬೋದು ಅಥವಾ ಜಾಸ್ತಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಈಕ್ವಲ್ ಆಗಿ ತೊಗೊಂಡಿದ್ದೀನಿ. 25 kg ಅಕ್ಕಿ, 25 kg ಚಿಕನ್. ಚಿಕನ್ ಹಾಕ್ಕೊಳ್ಳೋದಕ್ಕೆ ಮುಂಚೆ ಅಂಗಡಿಯಿಂದ ತಂದ ತಕ್ಷಣ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಚಿಕನ್ ಹಾಕಿದ್ಮೇಲೆ ಐ ಫ್ಲೇಮಲ್ಲೇ ಚಿಕನ್ನ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ಚಿಕನ್ ಹಾಕ್ಬಿಟ್ಮೇಲೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಹಾಗೆ ಇನ್ನೊಂದು ಪಾಯಿಂಟ್ ಏನಂದರೆ, ಚಿಕನ್ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಕಡಿಮೆ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬಾರ್ದು. ಐ ಫ್ಲೇಮಲ್ಲೇ ಚಿಕನ್ನ ಬೇಯಿಸ್ಕೊಳ್ಬೇಕು. ನೀವು ಕಡಿಮೆ ಇಟ್ಟು ಬೇಯಿಸ್ಕೊಳ್ಳೋದು ಅಥವಾ ತುಂಬ ಹೊತ್ತು ಮಿಕ್ಸ್ ಮಾಡೋದು ಮಾಡಿದ್ರೆ ಚಿಕನ್ ಎಲ್ಲ ಪುಡಿ ಆಗಿಬಿಡುತ್ತೆ. ಆವಾಗ ಅನ್ನದಲ್ಲೇ ಮಿಕ್ಸ್ ಆಗುತ್ತೆ, ಪೀಸೇ ಸಿಗೋದಿಲ್ಲ. ನಾವು 1 kg 2 kg ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಬಿಟ್ಟು ಚಿಕನ್ನ ಬೇಯಿಸ್ಕೊಳ್ತೀವಿ. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಚಿಕನ್ ಬೇಯೋ ಅಷ್ಟರಲ್ಲಿ ಆಗಲೇ ಇಟ್ಟಿರುವಂಥ ನೀರು ಬಿಸಿಯಾಗಿರುತ್ತೆ. ಇದಕ್ಕೆ 30 ನಿಮಿಷ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಅಕ್ಕಿ ನೆನೆಸಿಟ್ಟಿರ್ತೀವಿ, ಸೊ ಒಡೆದೋಗೋ ಚಾನ್ಸಸ್ ಇರುತ್ತೆ. ಐ ಫ್ಲೇಮಲ್ಲೇ 75% ಅಕ್ಕಿನ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ನಾನಿಲ್ಲಿ 75% ಅಷ್ಟು ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ. ಅಂದರೆ 3/4 ಭಾಗದಷ್ಟು ಅಕ್ಕಿ ಬೆಂದಿರಬೇಕು. ಈಗ ಈ ಅಕ್ಕಿಯಲ್ಲಿರುವಂಥ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಬೇಯ್ತಾ ಇರುವಂಥ ಚಿಕನ್ಗೆ ಹಾಕ್ಕೊಳ್ಬೇಕು. ನೀರು ಸ್ವಲ್ಪನೂ ಹಾಕ್ಕೊಳ್ಬಾರ್ದು, ನೀರನ್ನ ಕಂಪ್ಲೀಟಾಗಿ ಡ್ರೈನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈ ಚಿಕನ್ಗೆ ಅಕ್ಕಿ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇರ್ತೀರ. ಸೊ ಕಡಿಮೆ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ್ಮೇಲೆ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೌಟ್ನ ಉಲ್ಟಾ ಮಾಡಿಬಿಟ್ಟು, ಅಂದರೆ ಅದರ ಹಿಂದ್ಗಡೆ ಭಾಗದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ, ಅದೇ ಥರನೇ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೇಕು. ದೊಡ್ಡ ಸೈಜಿಂದು 20 ನಿಂಬೆಹಣ್ಣು. ನೀವು ಚಿಕ್ಕದು ಅಥವಾ ಮೀಡಿಯಮ್ ಸೈಜ್ ತೊಗೊಳ್ಳೋ ಹಾಗಿದ್ರೆ ಮೀಡಿಯಮ್ದಾದರೆ 25, ಚಿಕ್ಕದಾದರೆ 30 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ಈಗ ಕೇಸರಿ ದಳಗಳನ್ನ ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸ್ಯಾಫ್ರಾನ್ ವಾಟರ್. ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಬಿರಿಯಾನಿ ಕಲರು ಚೆನ್ನಾಗಿರುತ್ತೆ. ಇದರ ಜೊತೆಗೆ ಅರ್ಧ ಲೀಟರ್ ತುಪ್ಪ ಹಾಕ್ಕೊಳ್ಬೇಕು. ಅರ್ಧ ಲೀಟರ್ಗಿಂತ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಳ್ಬೇಡಿ. ಈಗ ಲಿಡ್ನ ಕವರ್ ಮಾಡಿ ಲೋ ಫ್ಲೇಮ್ನಲ್ಲೇ 20 ನಿಮಿಷ ದಮ್ ಆಗೋದಕ್ಕೆ ಬಿಡಬೇಕು.
ಈ ಪ್ಲೇಟ್ ಮೇಲೆ ಯಾವುದಾದ್ರೂ ಒಂದು ತೂಕವಾಗಿರುವಂಥ ವಸ್ತುನ ಇಡಿ, ಅಥವಾ ಪಾತ್ರೆಯಲ್ಲಿ ನೀರು ಬೇಕಿದ್ರೆ ತುಂಬಿಟ್ಟು ಇಡ್ಬೋದು. ನಾನಿಲ್ಲಿ ವಾಟರ್ ಕ್ಯಾನ್ನ ಇಟ್ಟಿದ್ದೀನಿ. ಕರೆಕ್ಟಾಗಿ 20 ನಿಮಿಷ ಆದಮೇಲೆ ನಮ್ಮ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಬರುವಂಥ ವಿಡಿಯೋದಲ್ಲಿ 200 ಜನಕ್ಕೆ ರಾಯ್ತಾ ಹೇಗೆ ಮಾಡಬೇಕು, ಎಷ್ಟು ಲೀಟರ್ ಮೊಸರು ಯೂಸ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಹಾಕ್ತಾ ಇದ್ದೀನಿ. ಆ ವಿಡಿಯೋನು ನೀವು ಪ್ಲೀಸ್ ಮಿಸ್ ಮಾಡ್ತೀರಾ ನೋಡಿ. ಇವತ್ತಿನ ಈ ಬಿರಿಯಾನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.